ಆಹಾ, ನನ್ನ ಹತ್ರ ಕೇಳ್ಕೊಂಡು ಅಕ್ಕ ಎಲ್ಲ ಗೊತ್ತಿರೋ ಹಾಗೆ ಹೇಳ್ತಾ ಇದ್ದಾಳೆ. ಕಿಲಾಡಿನೇ. ಮೇಡಮ್, ಆಕ್ಚುಲಿ ನಾವು ಫಿಕ್ಸ್ ಮಾಡಿರೋ ಪಾರ್ಟಿ ಹಾಲ್ ಸಿಟಿ ಸೆಂಟರ್ ಅಲ್ಲೇ ಲೊಕೇಟ್ ಆಗಿದೆ. ತಪ್ಪು. ಸಿಟಿ ಸೆಂಟ್ರಲ್ ಅಲ್ಲ, ಸಿಟಿಯ ನಾರ್ತ್ ಅಲ್ಲಿ ಇದೆ. ಎಸ್, ಕರೆಕ್ಟ್ ಮ್ಯಾಮ್. ಮೇಡಮ್, ಆ ಹಾಲ್ ಕೆಪಾಸಿಟಿ. ಈ ಹಾಲ್ನ ನೀನ್ ಯಾಕೆ ಫಿಕ್ಸ್ ಮಾಡ್ದೆ? ನಾನಲ್ಲಿ ಒಂದ್ ಫಂಕ್ಷನ್ಗೆ ಹೋದಾಗ ಅಲ್ಲಿ ಪಾರ್ಕಿಂಗು ಸಿಗ್ಲಿಲ್ಲ, ವಾಲೆಟ್ ಪಾರ್ಕಿಂಗು ಇಲ್ಲ. ಮ್ಯಾಮ್, ಆ ಅರೇಂಜ್ಮೆಂಟ್ ಮಾಡೋಣ ಮ್ಯಾಮ್. ವಾಟ್ ಡು ಯು ಮೀನ್? ಅರೇಂಜ್ಮೆಂಟ್ ಮಾಡ್ತೀಯಾ? ಇದೇನಾದ್ರೂ ಪಂಕ್ತಿ ಊಟ ಅಂದ್ಕೊಂಡಿದ್ಯಾ? ಪೊಂಗಲ್ ಖಾಲಿ ಆಗೋಯ್ತು, ಉಪ್ಪಿಟ್ಟು ಮಾಡೋಣ ಬಿಡು ಅನ್ನೋದಕ್ಕೆ. ಒಂದು VIP ಫಂಕ್ಷನ್ಗೆ ಕಾರ್ ಪಾರ್ಕಿಂಗ್, ವಾಲೆಟ್ ಪಾರ್ಕಿಂಗ್ ಎಷ್ಟು ಮುಖ್ಯ ಅಂತ ಗೊತ್ತಾ ನಿನಗೆ? ಮದುವೆಗೆ ಎಷ್ಟು ಜನ ಗೆಸ್ಟ್, ಯಾರೆಲ್ಲ VIPs ಬರ್ತಾರೆ ಅನ್ನೋ ಲಿಸ್ಟ್ ಕಲೆಕ್ಟ್ ಮಾಡಿದ್ಯಾ? ಬ್ರೈಡಲ್ ಮೇಕಪ್ ಯಾರು, ಫೋಟೋಗ್ರಾಫರ್ ಯಾರು, ಅವರೆಲ್ಲ ವೆಲ್ ಟ್ರೈನ್ಡಾ, ಸರ್ಟಿಫೈಡಾ? ಅದು ಏನಾಯ್ತು ಅಂದ್ರೆ ಮ್ಯಾಮ್, ಅಶೋಕ್ ಆಫೀಸಲ್ಲಿ ಲಿಸ್ಟ್ ಕೊಟ್ರಲ್ವಾ, ಎಲ್ಲಿದೆ? ಮೇಡಮ್, ಯಾಕೆ? ನೀನ್ ಕಂಪನಿ VP ತಾನೆ, ನಿನಗ್ ಗೊತ್ತಿಲ್ವಾ? ಅವ್ರನ್ ಕೇಳ್ತಿದ್ಯಾ? ಇಲ್ಲ ಮೇಡಮ್, ಅದೇನಾಯ್ತಂದ್ರೆ. ಹಾಗಾದ್ರೆ ಯಾವ ಡೇಟಾನು ನಿನ್ ಹತ್ರ ಇಲ್ಲ. ಆದ್ರೂ PPT ಪ್ರೆಸೆಂಟ್ ಮಾಡಕ್ ಬಂದ್ಬಿಟ್ಟೆ. ಸರಿ ಹೇಳು, ಹಾಲ್ ಡೆಕೋರೇಷನ್ ಥೀಮ್ ಏನು? ಮ್ಯಾಮ್, ಅಶೋಕ್ ಇದೆ ಮೇಡಮ್. ಮೇಡಮ್, ಈಗ ಲೇಟೆಸ್ಟ್ ಟ್ರೆಂಡ್ ನಲ್ಲಿರೋದು ಇದೆ ಮೇಡಮ್. 10 ವರ್ಷಕ್ಕೂ ಮುಂಚೆನೆ ನನ್ನ ಫಸ್ಟ್ ಕ್ಲೈಂಟ್ಗೆ ನಾನು ಇದೇ ಥೀಮ್ ಸೆಲೆಕ್ಟ್ ಮಾಡಿದ್ದೆ. ಹೌದಕ್ಕ, ನನಗೆ ನೆನಪಿದೆ. ಇವಾಗ ಇದನ್ನ ತಗೊಂಡ್ ಬಂದು ಇದೇ ಲೇಟೆಸ್ಟ್ ಟ್ರೆಂಡ್ ಅಂತ ನನ್ನ ಹತ್ರ ಹೇಳ್ತಿದ್ಯಾ? ಮ್ಯಾಮ್, ಓಲ್ಡ್ ಫ್ಯಾಷನ್ ಈಗ ಟ್ರೆಂಡಿಂಗ್ ಮೇಡಮ್. ರಾಮು, ಇದಕ್ಕೂ ಮೀರಿ ನನಗ್ ತಾಳ್ಮೆ ಇಲ್ಲ. ಏನಮ್ಮ ನೀನು ಅಕ್ಕನಿಗೆ ಈಗ ಮೋಸ ಮಾಡ್ತಾ ಇದ್ದೀರಲ್ಲ? ಇಲ್ಲ ಸರ್, ನಾವೀಗ ಇದೇ ಸರ್ ಮಾಡ್ತಿರೋದು, ಇದೇ ಸರ್ ಟ್ರೆಂಡ್ ಇವಾಗ. ನಿನ್ನ ಐಡಿಯಾ, ಕಾನ್ಸೆಪ್ಟ್ ಎಲ್ಲದು ಇಮ್ಮೆಚೂರ್, ಚೈಲ್ಡಿಶ್ ಆಗಿದೆ. ಬೇಕಾಗಿಲ್ಲ, ಹೊರಡಿ. ತಗೊಳ್ಳಿ, ರೆಡಿ. ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿದೆ. ಏನೋ ನಗ್ತಿದ್ಯಾ? ಆ ಮೇಡಮ್ ಹೀಗೆ ಆಗ್ಬೇಕು. ಓವರ್ ಆಗಾಡ್ತಿದ್ಲು. ಡೆಲ್ಲಿಗೆ ಹೋಗಿದ್ದೀನಿ, ಕೋಲ್ಕತ್ತಾಗ ಹೋಗಿದ್ದೀನಿ, ಮುಂಬೈಗೆ ಹೋಗಿದ್ದೀನಿ ಅಂತ ಬಿಲ್ಡಪ್ ಕೊಟ್ಲು. ಈಗ ಬಂದು ಏನು ಹೇಳ್ತಾಳೆ? ಪಾಪ ಕಣ ಯಾಮಿನಿ ಮೇಡಮ್. ಕಂಡಿದ್ದೀನಿ, ಸುಮ್ಮನೆ. ನೀನ್ ಹೇಳಿದ ಯಾವ ಕಾನ್ಸೆಪ್ಟು ನನಗಿಷ್ಟ ಆಗ್ಲಿಲ್ಲ. ಹಾಗಾಗಿ ನಾನ್ ಹೇಳಿದ್ ನೀನ್ ಮಾಡಿದ್ರೆ ಅಷ್ಟೇ ಸಾಕು. ಓಕೆ ಮ್ಯಾಮ್. ನೀನ್ ಇದನ್ನೇ ಮಾಡ್ಬೇಕು. ಓಕೆ ಮ್ಯಾಮ್. ವೇಸ್ಟ್ ಆಫ್ ಟೈಮ್. ಯಪ್ಪ, ಏನಮ್ಮ ನೀನು ಹೀಗೆ ಮಾಡ್ಬಿಟ್ಟಿಯಲ್ಲ? ನಿನಗೆ ಪ್ರಾಜೆಕ್ಟ್ ಬೇಕಂದ್ರೆ ನಮ್ಮ ಅಕ್ಕ ಹೇಳಿದ ಪ್ರಕಾರ ಈ ಫಂಕ್ಷನ್ ನಡಿಬೇಕು. ಓಕೆ ಸರ್. ಅರ್ಥ ಆಯ್ತಾ? ಇನ್ನು ಹೊರಡು. ಅಯ್ಯೋ, ಏನ್ರಿ ಇದೆಲ್ಲ? ಸುಮ್ಮನೆ ಮಾತಾಡ, ಅವ್ರ ಹತ್ರ ಉಗಿಸ್ಕೋಬೇಡ. ಏಯ್, ಬಂದ್ಲು. ಛೇ, ದುಡ್ಡಿರೋರೆಲ್ಲ ಹೀಗೆ ಬಿಹೇವ್ ಮಾಡೋದು ಅಂತ ಅನ್ಸುತ್ತೆ. ಸೊಕ್ಕಿನ ಹೆಮ್ಮಾರಿ, ತುಂಬಾ ಕ್ರಿಂಜಾಗಿ ನಡ್ಕೊಂಡ್ಲು. ಕ್ರಿಂಜ್ ಅಂದ್ರೆ ಏನ್ ಮಚ್ಚ? ಕ್ರಿಂಜ್ ಅಂದ್ರೆ ಅದು ಒಂಥರ ಇರೋ ಶುಂಠಿ. ಓ, ಅದು ಸ್ವಲ್ಪ ಜನಕ್ಕೆ ಆಗ್ ಬರಲ್ಲ, ಮೈಯೆಲ್ಲ ಉರಿಯುತ್ತೆ. ಏನು ಕಾಲ್ ಎಳಿತಿದ್ಯಾ? ನೀವು ಕೊಟ್ಟ ಪ್ರೆಸೆಂಟೇಶನ್ನು ಸರೋಜಾದೇವಿಗೆ ಇಷ್ಟ ಆಗ್ಲಿಲ್ಲ. ನಾನ್ ಸೆನ್ಸ್. ಅದೆಲ್ಲ ಅರ್ಥ ಆಗೋದಕ್ಕೆ ಸಿಕ್ಸ್ತ್ ಸೆನ್ಸ್ ಬೇಕು, ಏಸ್ಥೆಟಿಕ್ ಮೈಂಡ್ ಕೂಡ ಇರಬೇಕು, ಕಲೆ ಬೆಲೆನ ಅನುಭವಿಸೋಕೆ ಗೊತ್ತಿರಬೇಕು. ಬರೀ ಇಟ್ಕೆ, ಸಿಮೆಂಟು, ಕಬ್ಬಿಣ ಹಾಕಿ ಬಿಲ್ಡಿಂಗ್ ಕಟ್ಟೋರ್ಗೆಲ್ಲ ಇದೆಲ್ಲ ಹೇಗೆ ಅರ್ಥ ಆಗುತ್ತೆ? ಒಳ್ಳೆ ಪಾಯಿಂಟ್ ಮೇಡಮ್. ಇದನ್ನ ಹಾಗೆ MD ಹತ್ರ ಹೇಳ್ತೀನಿ. ಬಾಯ್ ಮುಚ್ಕೊಂಡು ಹತ್ತು. ನಡಿ. ಏಯ್, ನಡೆಯೋ. ಹತ್ತು. ಸರೋಜಾದೇವಿ ಮನೆಗೆ ಹೋಗಿ ಅಕ್ಕನ ಬಗ್ಗೆ ಅಬ್ಬಿ ಹತ್ರ ಹೇಳೋಣ ಅಂತ ನೋಡಿದ್ರೆ ಈ ಯಾಮಿನಿಯಿಂದ ಹೋಗೋಕ್ಕಾಗ್ತಿಲ್ವಲ್ಲ. ಏನು ಮಾಡೋದು? ಶೋ, ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಹೆಲೋ ಅಕ್ಕ. ಪರಿ ಅಕ್ಕ, ಹೇಗಿದ್ಯಾ? ಹೇಗೋ ಇದೀನ್ ಕಣೆ. ಏನಪ್ಪ ಇದು, ಅಕ್ಕ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದಾಳೆ ಅಂತ ತಾನೇ ಅನ್ಕೊಳ್ತಿದ್ಯಾ? ಛೆ, ಯಾಕಕ್ಕ ಹಾಗೆ ಹೇಳ್ತಿದ್ಯಾ? ನಿನ್ ಧ್ವನಿ ಕೇಳಿದ್ರೆ ನನಗೆ ಯಾವಾಗ್ಲೂ ಖುಷಿನೇ ಅಕ್ಕ ಆಗೋದು. ಬರೀ
ಅಭಿ ನಿಶ್ಚಿತಾರ್ಥ ನಡೆಯೋಕೆ ಜಾಸ್ತಿ ದಿನ ಇಲ್ಲ. 2 ಫ್ಯಾಮಿಲಿ ಸಿಟಿಲೇ ಫೇಮಸ್ ಆಗಿರೋದ್ರಿಂದ ಮದ್ವೆ ವಿಷಯ ಎಲ್ಲ ಈ ನಡುವೆ ಪೇಪರ್ನಲ್ಲಿ ತುಂಬಾ ಬರ್ತಿದೆ ಕಣೆ. ಅದನ್ನ ನೋಡ್ದಾಗೆಲ್ಲ ನಂಗೆ ತುಂಬಾ ಭಯ ಆಗುತ್ತೆ. ಅಭಿ ನಿಶ್ಚಿತಾರ್ಥ ಆಗ್ಲಿ ಮದುವೆ ಆಗ್ಲಿ ಖಂಡಿತ ನಡೆಯಲ್ಲ ಅಕ್ಕ. ನಡೆಯೋಕ್ ನಾನು ಬಿಡೋದು ಇಲ್ಲ. ನಿಜ ಹೇಳ್ತಿದ್ಯಾ? ಈ ನಿಶ್ಚಿತಾರ್ಥನ ನಿನ್ನಿಂದ ನಿಲ್ಸಕ್ಕಾಗತ್ತಾ? ಅಕ್ಕ ನೀನ್ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ ಕಲಿಯಕ್ಕ. ಈ ನಿಶ್ಚಿತಾರ್ಥ ನಿಂತು ನೀನ್ ಬದುಕಿರೋ ವಿಷಯ ಅಭಿ ಗೊತ್ತಾದ್ರೆ ಆಮೇಲೆ ಏನಾಗತ್ತೆ? ಗೊತ್ತಾದ್ರೆ ಅವ್ರಲ್ಲಿ 1 ನಿಮಿಷ ಕೂಡ ಇರಲ್ಲ ಕಣೆ. ಅವರಿಗೆ ಅಮ್ಮ ಏನೇ ಹೇಳಿದ್ರು ಅವ್ರನ್ನ ಬಿಟ್ಟು ಖಂಡಿತ ನನ್ ಹುಡ್ಕೊಂಡು ಓಡ್ ಬರ್ತಾರೆ. ವೆರಿ ಗುಡ್. ಸರಿ, ಓಡ್ ಬಂದ್ ಏನ್ ಮಾಡ್ತಾರೆ? ಅಭಿ ನನ್ನ ಗಟ್ಟಿಯಾಗಿ ಅಪ್ಕೊಳ್ತಾರೆ. ನಾನ್ ಪಟ್ ಕಷ್ಟಕ್ಕೆಲ್ಲ ಅವ್ರು ನನ್ನ ಹತ್ರ ಕ್ಷಮೆ ಕೇಳ್ತಾರೆ. ನಮ್ಮ ಮಗುನ ಮುದ್ದಾಡ್ತಾರೆ. ನಮ್ಮಪ್ಪ ಅಮ್ಮನ್ ಹೇಗಾದ್ರೂ ಕನ್ವಿನ್ಸ್ ಮಾಡಿ ನನ್ನ ಮದ್ವೆ ಆಗ್ತಾರೆ. ಆಮೇಲೆ ನಾವಿಬ್ರು ಖುಷಿಯಿಂದ ಒಟ್ಟಿಗೆ ಬದುಕ್ತೀವಿ. ನೋಡ್ದಿ ಅಕ್ಕ, ನಿನ್ ಯೋಚನೆ, ನಿನ್ ನಂಬಿಕೆ ನಿನಗೆಷ್ಟು ಸಂತೋಷ, ಧೈರ್ಯನ ಕೊಡ್ತಿದೆ ಅಂತ, ಹಾಗೆ ಆಸೆ ಕೊಡ್ತಿದೆ. ಹೌದು ಕಣೆ, ಸಂತೋಷದಲ್ಲಿ ನಂಗೆ ಕಣ್ಣಲ್ಲಿ ನೀರೇ ಬಂತು ಪರಿ. ಅಭಿ ಮತ್ತೆ ನಾನು ಮತ್ತೆ ಒಂದಾದ್ರೆ ಈ ಜಗತ್ತನ್ನೇ ಎದುರ್ಸಕ್ಕೆ ರೆಡಿ ಆಗ್ತೀವಿ. ನಮ್ ಪ್ರೀತಿನ ಗೆಲ್ಲಿಸ್ತೀವಿ. ನೀನ್ ಹೀಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಕ. ಅಭಿನ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಬಿಟ್ಟು ನೀನು ಅಭಿ ಒಂದಾದ್ಮೇಲೆ ಏನೆಲ್ಲ ಒಳ್ಳೆ ವಿಷಯ ನಿಮ್ ಬದುಕಲ್ಲಿ ಆಗತ್ತೆ ಅಂತ ನೆನ್ಪಿಸ್ಕೊಂಡು ನೀನು ಖುಷಿಯಿಂದ ಬದುಕೋಕ. ಇದೇ ಅಲ್ವಾಕ ಆತ್ಮವಿಶ್ವಾಸದಲ್ಲಿ ಬದುಕೋದು ಅಂದ್ರೆ. ಸರಿ ಕಣೆ, ಈಗ್ಲೂ ಸ್ಟ್ರಾಂಗ್ ಆಗಿ ಹೇಳ್ತಿದೀನಿ, ಅಭಿ ನಿಶ್ಚಿತಾರ್ಥ ಫಂಕ್ಷನ್ ನಡೆಯಲ್ಲ. ಅದನ್ನ ನಿಲ್ಸೋಕೆ ನಾನ್ ಮಾಡಿದ ಪ್ರಯತ್ನ 75% ಸಕ್ಸಸ್ ಆಗಿದೆ. ಖಂಡಿತ ಆ ಫಂಕ್ಷನ್ ನಾನು ನಿಲ್ಲಿಸ್ತೀನಿ, ನನ್ನ ನಂಬು. ನಂಗೆ ಗೊತ್ತು ಕಣೆ, ನನ್ನ ಕೈನ ಆ ದೇವ್ರೆ ಬಿಟ್ರು ಕೂಡ ನೀನ್ ನನ್ನ ಬಿಡಲ್ಲ ಪರಿ. ಕತ್ಲಾದ್ಮೇಲೆ ಬೆಳಕು ಬರ್ಲೇಬೇಕಕ್ಕ, ಇದು ಪ್ರಕೃತಿ ನಿಯಮ. ಆ ಬೆಳಕು ನಿನ್ ಬದುಕಿಗೆ ಹೊಸ ಆರಂಭ ಕೊಡುತ್ತೆ. ಧೈರ್ಯವಾಗಿರು. ದೇವಿ, ಎಲ್ಲೇ ಇದ್ಯಾ? ಏ, ಅಮ್ಮ ಕರಿತಿದ್ದಾರೆ, ನಾ ಫೋನ್ ಇಡ್ತೀನಿ. ಅಭಿ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು ಅಂತ ನನ್ ನಳನ್ ಸರ್ ಆಫೀಸ್ಗೆ ಜಾಯ್ನ್ ಆಗಿದ್ರು. ಈ ಯಾಮಿನಿ ತುಂಬಾ ತೊಂದರೆ ಕೊಡ್ತಿದ್ದಾಳಲ್ಲ. ಇವತ್ತು ನನ್ನ ಸರೋಜಾದೇವಿ ಮನೆ ಕರ್ಕೊಂಡು ಹೋಗದೆ ಮೋಸ ಮಾಡ್ಬಿಟ್ಲು. ನಾನು ಯಾವ ಕೆಲ್ಸಕ್ಕೋಸ್ಕರ ಬಂದಿದ್ದೀನೋ ಅದು ಹೇಗಾದ್ರೂ ಆಗ್ಲೇಬೇಕು. ನಾನು ಅಭಿ ನಿಶ್ಚಿತಾರ್ಥದ ಫಂಕ್ಷನಲ್ಲಿ ಭಾಗಿಯಾಗಲೇಬೇಕು. ಆ ಯಾಮಿನಿ ವಿಷಯನ ನಾಳೆ ನೋಡ್ಕೊಳ್ತೀನಿ. ಯಾಮಿನಿ, ಎಸ್ ಸರ್. ಒಳಗ್ ಬಾ, ನಿನ್ನ ಹತ್ರ ಮಾತಾಡ್ಬೇಕು.